ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅದೇ ಮಗನೇ ನನ್ ಮೇಲೆ ಕೈ ಮಾಡ್ತಾಳ, ಅವಳನ್ನ ಉಳ್ಸಲ್ಲ. ಆದಿಗುರು, ಒಂದ್ ನಿಮಿಷ ನನ್ ಮಾತು ಕೇಳಿ. ಸದ್ಯಕ್ಕೆ ಅವಳ ಹತ್ರ ಏನೂ ಮಾತಾಡಕ್ ಹೋಗ್ಬೇಡಿ, ಏನೂ ಮಾಡ್ಬೇಡಿ. ಚಿಕ್ಕಿ ಇವ್ರನ್ನ ನಂಬಿ ಬಂದಿದ್ದಕ್ಕೆ ಜೀವನನೇ ನಾಶ ಮಾಡಿಬಿಟ್ರು. ಅದು ಗೊತ್ತಿಲ್ಲದೆ ಚಿಕ್ಕ ಮಗು ತರ ಇದ್ದಾರೆ. ಚಿಕ್ಕಿ ಇಲ್ಲೇ ಇದ್ರೆ ಆ ರಾಕ್ಷಸರು ಚಿಕ್ಕಿನೂ ಉಳ್ಸಲ್ಲ, ಚಿಕ್ಕಿ ಆಸ್ತಿನೂ ಉಳ್ಸಲ್ಲ. ಹೇಗಾದ್ರೂ ಮಾಡಿ ವಿಷಯನ ಅಮ್ಮಂಗ್ ತಿಳಿಸ್ಬೇಕಲ್ಲ. ಅವರೊಬ್ರು ಗೊತ್ತಾದ್ರೆ ಸಾಕು, ಎಲ್ರಿಗೂ ಚಳಿ ಜ್ವರ ಬಿಡಿಸ್ಬಿಡ್ತಾರೆ. ಇವತ್ತೇ ಅಮ್ಮನ ಹತ್ರ ಹೋಗಿ ಮಾತಾಡ್ಬೇಕು. ಆದ್ರೆ ಅವತ್ತು ಮನೆ ಹತ್ರ ಹೋದಾಗ ಮನೆ ಒಳಗಡೆ ಹೋಗಕ್ಕಾಗ್ಲಿಲ್ವಲ್ಲ. ಇವಾಗ ಅಮ್ಮನ ಕಣ್ಗೂ ಕಾಣಿಸಲ್ಲ, ನಾನು ಮನೆ ಒಳಗಡೆ ಹೋಗಕ್ಕೂ ಆಗಲ್ಲ. ಏನ್ ಮಾಡೋದು ಈಗ? ಚಿಕ್ಕಿ ಎಚ್ಚರ ಆದ್ರೆ ಅವ್ರ ಕಡೆಯಿಂದನೇ ಹೇಳ್ಸೋ ಪ್ರಯತ್ನ ಮಾಡೋಣ. ಅಯ್ಯೋ ಬೇಡ ಬೇಡ, ಚಿಕ್ಕಿ ಈಗಿರೋ ಪರಿಸ್ಥಿತಿಯಲ್ಲಿ ನಾವ್ ಹೇಳ್ದಂಗೆ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವಾಗ. ಸದ್ಯಕ್ಕೆ ಚಿಕ್ಕಿ ಪ್ರಾಣ ಉಳ್ಸಕ್ಕೆ ನಾನು ಈ ಮನೇಲೇ ಇರ್ತೀನಿ. ಇಲ್ಲೆಲ್ಲರಿಗೂ ಹೇಗ್ ಪಾಠ ಕಳ್ಸೋದು ಅಂತ ಯೋಚನೆ ಮಾಡೋಣ. ಅಲ್ಲ, ನನ್ ಯಾರ ಕಣ್ಗೂ ಕಾಣಿಸಲ್ವಲ್ಲ, ಯಾಕೆ ಹಾರಿಕ ನನ್ನನ್ನೇ ನೋಡ್ತಾ ಇದ್ದಾಳೆ? ನಾನು ಹೇಳೋದವಳು ಕಣ್ಗೆ ಕಾಣಿಸ್ತಾ ಇದ್ದೀನ? ಓ, ಇದೆಲ್ಲ ನಿಂದೆನಾ ಕೆಲಸ? ನನ್ಗಾವಾಗ್ಲೇ ಡೌಟ್ ಬಂದಿತ್ತು. ಅಭಿರಾಮಿನನ್ನ ನೋಡ್ದಾಗ ನಿನ್ನನ್ನೇ ನೋಡ್ದಾಗಾಯ್ತು. ಯಾರ ಕಣ್ಣಿಗೂ ಕಾಣಿಸಲ್ವಲ್ಲ, ನಿನಗೆ ಕಾಣಿಸ್ತಾ ಇದೀನಿ. ನನಗ ಶಕ್ತಿ ಇದೆ. ನಾನೇ ನಿನ್ನ ಬೊಂಬೆ ಒಳಗ್ ದಿಗ್ಬಂಧನ ಮಾಡಿದ್ದು. ಮತ್ತೆ ಹೇಗಾಚೆ ಬಂದೆ? ಅದೆಲ್ಲ ನಿನಗ್ಯಾಕೆ? ನಮ್ ಚಿಕ್ಕಪ್ಪ ಅಂಬುಜಮ್ಮ ಅಜ್ಜಿ ಜೊತೆ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋ. ನಮ್ ಚಿಕ್ಕಿ ಮತ್ತೆ ನಮ್ಮ ಅಮ್ಮನ ತಟ್ಟೆಗೆ ಮಾತ್ರ ಬರ್ಬೇಡ.
ಕಾಶಿ ರಾಮೇಶ್ವರ ಅಂತ ಇಡೀ ದೇಶ ಸುತ್ತಿ ವರ್ಷಾನ್ಗಟ್ಲೆ ಹಠಯೋಗ ತಪಸ್ಸು ಮಾಡಿ ಕಾಳಿಕಾಂಬೆಯಿಂದ ಶಕ್ತಿ ಪಡೆದಿರೋಳ್ ನಾನು. ಆಫ್ಟರ್ ಆಲ್ ನೀನೊಂದು ಅತೃಪ್ತ ಆತ್ಮ ನನ್ನ ಮುಂದೆ ನಿಂತ್ಕೊಂಡು ನನಗೆ ಎಚ್ಚರಿಕೆ ಕೊಡ್ತಿದ್ಯಾ? ನೀ ನಂಬಿರೋ ತಾಯಿನೇ ನಿನಗೆ ಬುದ್ಧಿ ಕಲಿಸ್ತಾಳೆ. ನನ್ನ ಮುಂದೆ ನಿಂತು ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಹೀಗೆ ಬಿಟ್ರೆ ನಮಗೆಲ್ರಿಗೂ ತೊಂದರೆ ಕೊಡ್ತಾನೆ ಇರ್ತೀಯ ನೀನು. ಯಾವ ಕೆಲ್ಸಾನೂ ಮಾಡಕ್ ಬಿಡಲ್ಲ. ನಿನ್ನ ಮತ್ತೆ ಆ ಬೊಂಬೆ ಒಳಗಡೆ ದಿಗ್ಬಂಧನ ಮಾಡ್ತೀನಿ. ನೀನೇನಾದ್ರೂ ಮಾಡಿ ನನ್ನನ್ನ ದಿಗ್ಬಂಧನ ಮಾಡಿದ್ರೆ ನಾನು ಮತ್ತೆ ಆಚೆ ಬಂದೇ ಬರ್ತೀನಿ. ಏಯ್, ನಿನಗೆ ನರ್ಕದಲ್ಲೂ ಜಾಗ ಸಿಗಲ್ಲ, ಹಾಗ್ ಮಾಡ್ತೀನಿ. ನೀನ್ ನಂಬಿರೋ ಆ ಶಾಂಭವಿ ದೇವಿನೇ ದಿಗ್ಬಂಧನ ಮಾಡ್ದವಳು ನಾನು. ನೀನ್ ಯಾವ ದೊಡ್ಡ ಲೆಕ್ಕ ನನಗೆ? ಹ, ನೀನು ಮತ್ತೆ ಆ ಬೊಂಬೆಯಿಂದ ಆಚೆ ಬರಕ್ಕಾಗಲ್ಲ. ಹಾಗೇನಾದ್ರೂ ನೀನು ಆಚೆ ಬಂದ್ರೂ ಅಷ್ಟೊತ್ತಿಗೆ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತೀನಿ. ದೇವತೆಗಳಿಂದಾನೇ ಸೇವೆ ಮಾಡಿಸ್ಕೊಳ್ಳೋ ಸ್ಥಾನದಲ್ಲಿರ್ತೀನಿ. ನೋಡ್ತೀಯಾ ನನ್ನ ಶಕ್ತಿನ? ಹಾ, ಈಗ ಮತ್ತೆ ಈ ಬೊಂಬೆ ಒಳಗಡೆ ನಿನ್ನ ದಿಗ್ಬಂಧನ ಮಾಡ್ತೀನಿ. ನೋಡ್ತೀಯಾ? ಸ್ವಾಹ.